ಕೈವಾರ ಮಂಜುನಾಥ್, ಕರ್ನಾಟಕ ಬಲಗೈ ಜಾತಿಗಳ ಒಕ್ಕೂಟದ ರಾಜ್ಯ ಸಂಚಾಲಕ. ನನ್ನ ಹೆಸರು ಕೈವಾರ ಮಂಜುನಾಥ್, ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟದ ರಾಜ್ಯ ಸಂಘಟನಾ ಸಂಚಾಲಕರು. ಇವತ್ತೇನು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು 22/8/2026 ಶನಿವಾರ 10:30 ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದಕ್ಕೆ ವಿಶೇಷ ಆಹ್ವಾನಿತರಾಗಿ ಮುಖ್ಯ ಅತಿಥಿಗಳಾಗಿ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಪರಮೇಶ್ವರ್ ಸರ್ ಅವರು ಬರ್ತಾ ಇದ್ದಾರೆ. ಹಾಗೆ ಮಹದೇವಪ್ಪನವರು ಬರ್ತಾ ಇದ್ದಾರೆ. ಮಾನ್ಯ ಸಮಾಜ ಕಲ್ಯಾಣ ಮಂತ್ರಿಗಳಾದಂತಹ KH ಮುನಿಯಪ್ಪನವರು ಬರ್ತಾ ಇದ್ದಾರೆ. ಆದರೆ ಕಂಡಿರ್ತಕ್ಕಂತಹ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್, ಡಾಕ್ಟರ್ BR ಅಂಬೇಡ್ಕರ್ ಭವನ ಎಲ್ಲಿಯೂ ಇಲ್ಲದಂತಹ ಭವನ ಆಗಿದೆ. ಸುಮಾರು 20-21 ಕೋಟಿ ವೆಚ್ಚದಲ್ಲಿ ಚಿಂತಾಮಣಿಯಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಆಗಿದ್ದು, ಅದು ಉದ್ಘಾಟನಾ ಕಾರ್ಯಕ್ರಮ 22ನೇ ತಾರೀಕು 8ನೇ ತಿಂಗಳು 26ರಂದು ನಡೀತಾ ಇದೆ. ಇದಕ್ಕೆಲ್ಲ ಪ್ರೇರಣೆ ಆಗಿರ್ತಕ್ಕಂತಹ ಜನಪ್ರಿಯ ಶಾಸಕರು, ನಮ್ಮ ನೆಚ್ಚಿನ ಅಣ್ಣನವರಾದಂತಹ MC ಸುಧಾಕರ್ನವರು ಬಹಳ ಶ್ರಮ ವಹಿಸಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಮಾದರಿ ಅಂಬೇಡ್ಕರ್ ಭವನ ಉದ್ಘಾಟಿಸಲಿದ್ದಾರೆ. ಇದಕ್ಕೆ ಅವರ ಶ್ರಮಕ್ಕೆ ನಾವು ಯಾವತ್ತೂ ಋಣಿಗಾಗಿರ್ತೇವೆ. ಇವತ್ತು ಈ ಚಿಂತಾಮಣಿಯಲ್ಲಿ ಅಭಿವೃದ್ಧಿ ಅಧಿಕಾರರಾಗಿದ್ದಾರೆ. ಈ ಕ್ಷೇತ್ರದ ಜನತೆ ಅವರಿಗೆ ಮೆಚ್ಚಿ ಇವತ್ತು ಅವರ ಮಾಡ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳಿಗೆ ಇವತ್ತು ನಾವೆಲ್ಲ ಅವರಿಗೆ ಋಣಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ರೂಪಿಸಿದ್ದಾರೆ. ಇವತ್ತು ಇಲ್ಲಿ ನಮ್ಮದು ಏನು ಚಿಂತಾಮಣಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ಇವತ್ತು ನಿರ್ಮಾಣ ಆಗಿದೆ, ಇಡೀ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ಅಂಥ ಭವನ. ಇಲ್ಲಿ ಇವತ್ತು ಇದರಲ್ಲಿ IAS KS ವಿದ್ಯಾರ್ಥಿಗಳಿಗೆ ಓದ್ತಕ್ಕಂತಹ ಡಿಜಿಟಲ್ ಲೈಬ್ರರಿ ಸಹ ಅದರಲ್ಲಿದೆ. ಸುಮಾರು 25-26 ಕಂಪ್ಯೂಟರ್ಗಳ ಒಂದು ಕೊಠಡಿ ಕೂಡ ನಿರ್ಮಾಣ ಆಗಿದೆ. ಅದೇ ರೀತಿಯಾಗಿ ಒಂದು ಸುವ್ಯವಸ್ಥಿತವಾದ ಆಡಿಟೋರಿಯಂ ರೀತಿಯಲ್ಲಿ ಇವತ್ತು ಅಂಬೇಡ್ಕರ್ ಭವನ ನಿರ್ಮಾಣ ಆಗಿದೆ. ಹಾಗೆ ಇವತ್ತು ಪುತ್ಥಳಿ ಸುಮಾರು 9 ಅಡಿ ಎತ್ತರದ ಒಂದು ಪುತ್ಥಳಿ ಸಹ ಇದೆ. ಇದು ಪುತ್ಥಳಿ ಎಲ್ಲಿ ಇಲ್ಲ ಇದುವರೆಗೂ ಕರ್ನಾಟಕ ರಾಜ್ಯದಲ್ಲಿ. ಅಂಥ ಕಂಚಿನ ಪ್ರತಿಮೆಯನ್ನು ಇವತ್ತು ನಮ್ಮ ಜನಪ್ರಿಯ ಶಾಸಕರು, ನಮ್ಮ ನೆಚ್ಚಿನ ಡಾಕ್ಟರ್ MC ಸುಧಾಕರ್ನವರು ಇವತ್ತು ವಿಶೇಷವಾಗಿ ಅದಕ್ಕೆ ಒಂದು ಸ್ಥಾನಮಾನವನ್ನು ನೀಡಿ ಅವರಿಗೆ ಒಂದು ಕಾಳಜಿ ಕೊಟ್ಟು ಇವತ್ತು ಒಂದು ಪುತ್ಥಳಿಯನ್ನು ನಿರ್ಮಾಣ ಮಾಡಿದ್ದಾರೆ. ಇವತ್ತು ಎಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅಂಥ ಪುತ್ಥಳಿ ಇರಲಿಕ್ಕೆ ಸಾಧ್ಯ ಇಲ್ಲ, ಅಂಥ ಪುತ್ಥಳಿ ನಿರ್ಮಾಣ ಆಗಿದೆ. ಹಾಗೆಯೇ ಇವತ್ತು ಏನು ಅವರು ಕಂಡಿರ್ತಕ್ಕಂಥ ಕನಸು, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಅವರ ದೃಢ ನಿರ್ಧಾರ ಇವತ್ತು ನಾವು ಈ ನಮ್ಮ ಕ್ಷೇತ್ರ ಜನತೆ ನಾವು ಇವತ್ತು ಅವರು ಋಣಿಯಾಗಿರ್ತೇವೆ. ಅಷ್ಟೇ ಅಲ್ಲದೆ ಇವತ್ತು ನಾವು ಯಾವುದೇ ರೀತಿ ಅವರಿಗೆ ಇವತ್ತು ಅವರು ಕಂಡಿರ್ತಕ್ಕಂಥ ಕನಸು ಇವತ್ತು ಏನು ನಾವೆಲ್ಲ ನಾವು ದಲಿತ ಸಂಘಟನೆ ಮುಖಂಡರುಗಳು ಇವತ್ತು ಅವ್ರಿಗೆ ಸಾಥ್ ನೀಡುವಂಥ ಒಂದು ಇವತ್ತು ಈ ದಿನ ವಿಶೇಷ ಒಂದು ಸಭೆ ಕರೆದಿದ್ದರು ಚಿಂತಾಮಣಿಯಲ್ಲಿ. ಆ ಸಭೆಯಲ್ಲಿ ಎಲ್ಲ ಒಕ್ಕರಳಿನಿಂದ ನಾವೆಲ್ಲ ದಲಿತ ಮುಖಂಡರು, ದಲಿತ ಲೀಡರ್ಗಳು, ಆಮೇಲೆ ವಿಶೇಷವಾಗಿ ಅವರಿಗೆ ನಾವು ಗೌರವ ನೀಡ್ತಕ್ಕಂತಹ ಅವರಿಗೆಲ್ಲ ರೀತಿಯ ಸಾಥ್ ನೀಡ್ತಕ್ಕಂಥ ಒಂದು ಅವರಿಗೆ ನಾವು ಇವತ್ತು ಋಣಿಯಾಗಿರ್ತೇವೆ ಅಂತ ನಾವೆಲ್ಲ ಅವರಿಗೆ ಒಂದು ಪಣ ತೊಟ್ಟಿದ್ದೇವೆ. ಅಷ್ಟೇ ಅಲ್ಲದೆ ಇವತ್ತು ನಮ್ಮಲ್ಲಿ ಇಟ್ಟಿರ್ತಕ್ಕಂತಹ ಕಾಳಜಿ, ಅವ್ರ ಮೇಲೆ ನಮ್ಮಲ್ಲಿ ಇಟ್ಟಿರ್ತಕ್ಕಂಥ ಅಭಿಮಾನ, ನಾವು ಅದೇ ರೀತಿಯಾಗಿ ಇವತ್ತು ನಾವು ಅವರಿಗೆ ಅದೇ ರೀತಿಯಾಗಿ ನಾವು ಅವ್ರಿಗೆ ಋಣಿಯಾಗಿರ್ತೇವೆ ಅಂತ ಈ ಸಂದರ್ಭದಲ್ಲಿ ಮಾಧ್ಯಮ ಮೂಲಕ ನಾವು ಮನವಿ ನೀಡ್ತಾ ಇದ್ದೀವಿ.